ಹಾಯ್ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಆಂಟಿ ಜೊತೆ ಅಥವಾ ಹುಡುಗಿ ಜೊತೆ ಕಾಲಲ್ಲಿ ಮಾತಾಡಿಕೊಂಡು ಅಥವಾ ಮದುವೆ ಆಗೋದಕ್ಕೆ ಹೆಣ್ಣು ಬೇಕಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಇವರ ಹೆಸರು ಏನು ನೋಡ್ತಿದ್ದೀರಾ, ಕಾರ್ಯ ಅಂತ. ಅಪ್ಪಟ ಕನ್ನಡತಿಯಾಗಿರ್ತಕ್ಕಂಥ ಇವರ ವಯಸ್ಸು 28 ವರ್ಷ. ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ, ನಕ್ಷತ್ರ ಬಂದ್ಬಿಟ್ಟು ಭರಣಿ ನಕ್ಷತ್ರ. ಶಿವನ ಗುಡ್ಡದಲ್ಲಿ ವಾಸವಾಗಿರೋದು. ವಿಚಾರ ಏನಂದರೆ, ಈ ಒಂದು ಫೋಟೋದಲ್ಲಿ ಏನು ನೋಡ್ತಿದ್ರೆ ಇವ್ರಿಗೆ ಮದುವೆ ಆಗಬೇಕು ಅಂತ ಬಯಕೆ ಆಗಿರುತ್ತೆ. ಇವರ ಸುತ್ತಮುತ್ತ ಊರಿನಲ್ಲಿ ಹೊರ ಬಿಟ್ಟು ಹೊರಗಡೆ ಒಂದು ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ. ಹಾಗಾಗಿ ಇವರ ಮಾಹಿತಿ ನಮಗೆ ಕಳಿಸಿರೋದು. ಪೂರ್ಣ ಇವರ ಅಡ್ರೆಸ್ಸು, ಪೂರ್ಣ ಇವರ ಮಾಹಿತಿಯೊಂದಿಗೆ ನಾನು ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಸುಮಾರು 1 ವರ್ಷದಿಂದ ಮನೆಯಿಂದ ದೂರ ಆಗಿದ್ದೇನೆ. ಸದ್ಯಕ್ಕೆ ಇವಾಗ ನನ್ನ ಒಂದು ಚಿಕ್ಕಪ್ಪನ ಮನೆಯಲ್ಲಿ ವಾಸವಾಗಿದ್ದೇನೆ ಅಂತ ಹೇಳಿರೋದು. ಕುಟುಂಬ ನಮ್ಮದು ಪುಟ್ಟದಾಗಿರ್ತಕ್ಕಂಥ ಕುಟುಂಬ ಆಗಿದ್ದರೂ ಚೊಕ್ಕದಾಗಿರ್ತಕ್ಕಂಥ ಸಂಸಾರ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ತಂದೆ ತಾಯಿಯವರು. ಹಾಗಂತ ನನಗೆ ಏನೂ ಕೂಡ ಕಡಿಮೆ ಮಾಡಿಲ್ಲ. ನನ್ನ ಒಂದು ಫೇಸು, ನನ್ನ ಒಂದು ಗ್ಲಾಮರ್ ಲುಕ್ಕಿಗೆ ಯಾರು ಬೇಕಾದರೆ ಬೀಳ್ತಾರೆ. ಬಟ್ ನನ್ನನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ಹುಡುಗ ಬೇಕಲ್ವಾ, ಹಾಗಾಗಿ ನಾನು ಇಂಟರ್ನೆಟ್ನಲ್ಲಿ ಹುಡುಗನ ಹುಡುಕಾಟ ಮಾಡ್ತಿದ್ದೇನೆ ಅಂತ ಮಾಹಿತಿ ಕಳಿಸಿದರು. ಇನ್ನಷ್ಟು ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ. ಕಾರ್ಯ ಅವರು ಹೇಳಿರೋದು, ಮದುವೆ ಆದ ನಂತರ ನನಗೆ ರಾತ್ರಿ ಬೇಗ ಮಲಗಿಕೊಳ್ಳಲು ನೀವು ಬಿಡಬೇಕು. ಹುಡುಗರಿಗೆ ಸ್ವಲ್ಪ ಆಸೆ ಜಾಸ್ತಿ, ಯಾಕಂದರೆ ರಾತ್ರಿ ಸ್ವಲ್ಪ ಕಾಮ ಜಾಸ್ತಿ ಬರುತ್ತೆ. ಹಾಗಾಗಿ ನನ್ನ ಜೊತೆ ಮಲ್ಕು ಅಂತ ಎಲ್ಲರೂ ಕೂಡ ಅಂತಾರೆ. ಮದುವೆ ಆದ ನಂತರ ನೀವು ಇವ್ರಿಗೆ ರಾತ್ರಿ ಬೇಗ ಮಲಗಿಕೊಳ್ಳಲು ಬಿಡಬೇಕು. ಬೇಕಿದ್ದರೆ 12 ಗಂಟೆವರೆಗೂ ಕೂಡ ಅಪ್ಪ ಅಮ್ಮ ಆಟ ಆಡೋಣ, ಆನಂತರ ನನಗೆ ಮಲಗಿಕೊಳ್ಳೋಕ್ಕೆ ಬಿಡಬೇಕು ನೀವು ಅಂತ ಇವಾಗಲೇ ಹೇಳ್ತಿದ್ದಾರೆ ನೋಡಿ. ಮದುವೆಗೂ ಮುನ್ನ ಈ ರೀತಿ ಯೋಚನೆ ಹೇಳ್ತಿರೋದು. ಜಾಸ್ತಿ ಸುತ್ತಾಡಬೇಕು, ನನಗೆ ಟೂರ್ಗೆ ಗೋವಾ, ಗೋಕಾಕು ಆ್ಯಂಡ್ ದಾಂಡೇಲಿ ಈ ರೀತಿ ಪ್ಲೇಸ್ಗಳಿಗೆ ಹೋಗೋದಂದರೆ ತುಂಬ ಇಷ್ಟ. ಅನ್ಯ ವ್ಯಕ್ತಿಗೆ ನಮ್ಮ ಒಂದು ಬಗ್ಗೆ ಹೇಳಬಾರ್ದು. ಅಂದರೆ ನಾವು ಏನೆಲ್ಲ ಮಾಡ್ತೀವಿ, ರಾತ್ರಿ ಎಷ್ಟೊತ್ತಿಗೆ ಮಲಗಿಕೊಳ್ತೇವೆ, ಜೊತೆಗೆ ಏನೆಲ್ಲ ಹೋಗ್ತೇವೆ, ಜೊತೆಗೆ ದುಡ್ಡು ಎಷ್ಟು ಕೂಡ ಹಾಕಿದ್ದೇವೆ, ಇದ್ರ ಬಗ್ಗೆ ನಿಮ್ಮ ಕ್ಲೋಸ್ ಫ್ರೆಂಡ್ ಇದ್ದರೂ ಕೂಡ ಈ ಒಂದು ವಿಚಾರ ಅವನಿಗೆ ಗೊತ್ತಾಗಿರಬಾರ್ದು. ನನಗೆ ಸಾಕು ಅನ್ನುವಷ್ಟು ಪ್ರೀತಿ ಆ್ಯಂಡ್ ಬೇಕು ಅನ್ನುವಷ್ಟು ಕಾಳಜಿ ನೀವು ನೀಡಬೇಕು. ನಿಮ್ಮ ದುಡ್ಡು ಕಾಸು ಏನು ಕೂಡ ಬೇಕಾಗಿಲ್ಲ ಅಂತ ಹೇಳಿರೋದು. ಇದು ಮೇನ್ ಪಾಯಿಂಟ್ ಅವ್ರು ಹೇಳಿರೋದು. ಆ್ಯಂಡ್ ಇದು ಮೇನ್ ಪಾಯಿಂಟು. ಇದರಲ್ಲಿ ನೀವು ಅವರಿಗೆ ಒಪ್ಪಿಗೆನ ನೀಡಿ ಅಗ್ರಿಮೆಂಟ್ಗೆ ಸಹಿ ಮಾಡಿದ್ರೆ ಮಾತ್ರ ಅವರು ಮದುವೆ ಆಗ್ತಾರೆ. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿ, ಮೊದಲನೇದಾಗಿ ಹೇಳಬೇಕು ಅಂದರೆ, ಇದು ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರು, 7 ಸೀಟ್ಸ್ ಅವೈಲಬಿಲಿಟಿ ಇರ್ತಕ್ಕಂಥ ಕಾರು. ಅವರ ಒಂದು ಕನಸಿನ ಕಾರು, ಡ್ರೀಮ್ ಕಾರ್ ಅಂತ ಏನು ಕರಿತೀವೋ, ನನ್ನ ಡ್ರೀಮ್ ಬೈಕು, ನನ್ನ ಡ್ರೀಮ್ ಕಾರ್ ಅಂತೀವಲ್ಲ, ಆ ರೀತಿ ಇವರ ಒಂದು ಕನಸಿನ ಕಾರು ತೋರಿಸ್ತಿದೆ ನೋಡಿ, ಬ್ಲ್ಯಾಕ್ ಕಲರು. ಇದು ಅವರ ಕಾರಾಗಿರುತ್ತೆ. ಹೆವಿ ಅವೆಂಚರ್ ಅಂತ ಏನು ಕರಿತೀವಿ ಆ ರೀತಿ ಇದೆ ಸ್ನೇಹಿತರೆ. ನೋಡ್ಕೊಂಡ್ರಾ. ಇವಾಗ ಅವರ ಹೆಚ್ಚಿನ ಮಾಹಿತಿ ನೋಡೋದಾದರೆ ಸ್ನೇಹಿತರೆ, ನಿಮ್ಮ ಫೋಟೋ, ಚೆನ್ನಾಗಿರೋ ಫೋಟೋ ಆ್ಯಂಡ್ ನಿಮ್ಮ ಹೆಸರು, ನಿಮ್ಮ ನಂಬರು, ನಿಮ್ಮ ಅಡ್ರೆಸ್ಸು ಈ ಒಂದು ಮೇಲ್ಗೆ ಕಳಿಸಿಕೊಡಿ. ನಾನು ಇಲ್ಲೇನು ಕಳಿಸ್ತಿದ್ದೀನಿ ಈ ಒಂದು ಮೇಲು, ಇದ್ರಿಗೆ ಜಿಮೇಲ್ ಮಾಡಿ, ಇದು ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಖುದ್ದಾಗಿ ಅವರು ನಿಮ್ಮ ಡೀಟೇಲ್ಸ್ಗಳನ್ನು ಚೆಕ್ ಮಾಡಿ ರಿಪ್ಲೈ ಕೊಡ್ತಾರೆ. ಅದು ರಿಪ್ಲೈ ಕೊಡಬೇಕು ಅಂದರೆ ನಿಮಗೆ ಇಷ್ಟ ಆಗಬೇಕು ಅವರು, ಅರ್ಥ ಆಯಿತಾ? ನೀವು ಸಿಂಪಲ್ಲಾಗಿ ಕಮೆಂಟ್ ಬಾಕ್ಸಲ್ಲೂ ಕೂಡ ಈ ಒಂದು ಮಾಹಿತಿಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಚಾರಕ್ಕೆ ಬರೋಣ. ಇವರ ಕುಟುಂಬದಲ್ಲಿ ತುಂಬ ಪ್ರೀತಿಯಿಂದ ಬೆಳೆಸಿ ಇವರನ್ನು ಇವಾಗ ಬಿಟ್ಟಿದ್ದಾರೆ. ಮನೆಯಲ್ಲೇ ಇರಬೇಕಾಗಿತ್ತು ಇವರು. ಬಟ್ ಕೆಲವೊಂದಿಷ್ಟು ಸಮಸ್ಯೆ, ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಿಂದ ಇವಾಗ ಮನೆ ಬಿಟ್ಬಿಟ್ಟು ಅವರ ಚಿಕ್ಕಪ್ಪನ ಮನೆಯಲ್ಲಿ ವಾಸವಾಗಿ ಇರೋದು ಅಂತ ಹೇಳಿರೋದು ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ಗ್ಲಾಮರಸ್ ಲುಕ್ಕಲ್ಲಿ ಹೇಳಿರೋದು, ಅವೆಂಜರ್ ಡಿಜಿಟ್ ಮಂಡ್ಲೆಟ್ ಆ್ಯಂಡ್ ಟಾಪ್ ಮಾಡೆಲ್ ಈ ಒಂದು ಕಾರ್ನ ಏನು ನೋಡ್ತೀರಿ, ಇದರಲ್ಲಿ ಒಂದು ಸಲನಾದರೂ ಸುತ್ತಾಡಬೇಕು, ಒಂದು ಸಲನಾದರೂ ಹೋಗಬೇಕು ಅನ್ನೋದು ಅವರ ಒಂದು ಕನಸಾಗಿರುತ್ತೆ. ಒಳಗಡೆ ಹೆಂಗಿದೆ, ಯಾರಾದರೂ ಒಂದು ಕನಸಿನ ಕಾರು, ಕನಸಿನ ಬೈಕ್ ಅಂದರೆ ಸುಮ್ಮನೆ ಹೇಳಲ್ಲ. ಅದರಲ್ಲಿ ಇರ್ತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡಿಸೈನ್ ಆ್ಯಂಡ್ ಅದರಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಎಲ್ಲನೂ ಕೂಡ ಇಷ್ಟ ಆಗಿದ್ದ ಬಳಿಕನೇ ಅವ್ರಿಗೆ ಇಷ್ಟ ಆಗುತ್ತೆ ಅದು. ಇವ್ರಿಗೆ ಇಷ್ಟ ಆಗಿಲ್ಲ ಕಾರಣ ಏನಂದರೆ, ಇಲ್ಲಿ ಏನು ನೋಡ್ತೀರಾ, ಅವರು ಮಲ್ಕೊಳ್ಳೋಕ್ಕೆ ಜೊತೆಗೆ ಕುಳಿತುಕೊಳ್ಳೋಕ್ಕೆ ಸೀಟ್ ಹೆಂಗಿದೆ ಅಂದರೆ ತುಂಬ ಕಂಫರ್ಟಬಲ್ ಸೀಟ್ ಇದೆ. ಬ್ಯಾಕ್ ಪೇನು, ಕುತ್ತಿಗೆ ಪೇನು ಏನಾದರೂ ಇದ್ದರೆ ಇದು ಸ್ಲಿಮ್ ಆಗಿ ಅಪ್ ಟು ಡೌನ್ ಆಗುತ್ತೆ ಆ್ಯಂಡ್ ಅಪ್ ಆಗುತ್ತೆ ಸ್ನೇಹಿತರೆ. ಅಷ್ಟೇ ಸ್ಮೂತಾಗಿ ಇದರಲ್ಲಿ ಮಲ್ಕೊಳ್ಬೇಕು. ಆ ರೀತಿ ಒಂದು ಸ್ಮಾಲ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ ಇಷ್ಟ ಆಗುತ್ತೆ. ಇನ್ನು ಸ್ಟೇರಿಂಗ್ ವಿಚಾರಕ್ಕೆ ಬರೋದಾದರೆ, ಸ್ಟೇರಿಂಗ್ ಹೈ ಸ್ಪೀಡಲ್ಲಿ 130 ಅಥವಾ 150 ಸ್ಪೀಡಲ್ಲಿ ಕಂಟ್ರೋಲ್ ಮಾಡಿದರೂ ಕೂಡ ಕಂಟ್ರೋಲ್ ಆಗುತ್ತೆ. ಆ ಒಂದು ಸ್ಪೀಡ್ನಲ್ಲಿ ಇದೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು, ಈ ಒಂದು ಸೀಟು, ಡ್ರೈವರ್ ಸೀಟ್ ಕೂಡ ಅಷ್ಟೇ ಕಂಫರ್ಟೇಬಲ್. ಎ ಸಿ ಅವೈಲಬಿಲಿಟಿ ಇದೆ. ಆ್ಯಂಡ್ ಇನ್ನು ಮೈಲೇಜಿಂಗ್ ವಿಚಾರಕ್ಕೆ ಬರೋದಾದರೆ, ಅಪ್ ಟು ಮೈಲೇಜಿಂಗ್ ಬಂದುಬಿಟ್ಟು
27 ಕೊಡುತ್ತೆ, ಒಂದು ಲೀಟರ್ಗೆ 27 ಕೊಡುತ್ತೆ ಅಂತ ಹೇಳಿದ್ದಾರೆ. ವೆರಿ ಹೈಜೆನಿಕ್ ಕಾರ್, ಏರ್ ಬ್ಯಾಗ್, AC. ಸೊ ಯಾವ್ಯಾವ ಕಾರಲ್ಲಿ ಏನೆಲ್ಲ ಇರಬೇಕು ಅದೆಲ್ಲನೂ ಕೂಡ ಇದೆ. ಒಟ್ಟಲ್ಲಿ ಚೆನ್ನಾಗಿದೆ. ಅವ್ರು ಹೇಳಿದ್ದಕ್ಕೂ ಕೂಡ ಆ್ಯಂಡ್ ಕನಸಿನ ಕಾರು ಅಂದಿದ್ದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತ ನಾನು ಕೂಡ ಹೇಳ್ತೇನೆ. ಸೊ ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಲಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.